ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಪಕ್ಕದಲ್ಲಿರೋ ಬೆಲ್ ಬಟನ್ ಇದೆಯಲ್ಲ, ಇದನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಹಲೋ ನಮಸ್ತೆ, ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಾನಿಲ್ಲಿ ಗರಿ ಗರಿ ಆದಂಥ ಹೋಟೆಲ್ನಂತಹ ಸೆಟ್ ದೋಸೆ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಇದನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಅದನ್ನು ಯಾವ ರೀತಿ ನಾವು ತಯಾರು ಮಾಡಬೇಕು, ಈ ಹಿಟ್ಟನ್ನು ರೆಡಿ ಮಾಡಲಿಕ್ಕೆ ಅಂತ ಇವತ್ತು ಕಂಪ್ಲೀಟಾಗಿ ತೋರಿಸ್ತಿದ್ದೀನಿ. ನೋಡ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಹೇಳ್ತಿದೆ ಅಂತ. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಎಂಟಿ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ kg ಆಗುವಷ್ಟು ಸೊಸೈಟಿ ಅಕ್ಕಿ ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ 250 ಗ್ರಾಮ್ ಇದು ಸ್ಕೂಪ್, ಇದು ಮಿಜರ್ ಕಪ್ಪು, ಅದರಿಂದ 2 ಕಪ್ನಷ್ಟು ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಅರ್ಧ kg ಅಷ್ಟು. ಹಾಗೆ 1 ಕಪ್ನಷ್ಟು ಇಡೀ ಉದ್ದಿನ ಕಾಳಿದು, ಉದ್ದಿನ ಬೇಳೆ ಆದರೆ 2 ಕಪ್ ತೊಗೊಳ್ಳಿ. ಉದ್ದಿನ ಕಾಳು ಆಗೋದ್ರಿಂದ 1 ಕಪ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕೂಡ ತೊಗೊಂಡು ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ಸರಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಿರ್ಬೋದು ನಾನಿಲ್ಲಿ ಚೆನ್ನಾಗಿ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಗ್ಲಾಸ್ನಷ್ಟು ನೀರು ಕೂಡ ಹಾಕ್ಕೊಂಡು ನೆನೆಸೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ನಾರ್ಮಲಾಗಿ ಅವಲಕ್ಕಿ ಮಾಡ್ತೀರಲ್ಲ, ಅವಲಕ್ಕಿ ಒಗ್ಗರಣೆ ಮಾಡ್ತಿರಲ್ಲ, ಆ ಥರ ಅವಲಕ್ಕಿನ ಒಂದು ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಒಂದು 5 ರಿಂದ 6 ಗಂಟೆ ಅಥವಾ 6 ರಿಂದ 7 ಗಂಟೆ ನೆನೆಯಕ್ಕೆ ಬಿಡಿ, ಬೇಗನೆ ನೆನೆಯುತ್ತೆ. ಇವಾಗ ನೋಡ್ತಿರ್ಬೋದು ಒಂದು 5 ರಿಂದ 6 ಗಂಟೆ ಬಿಟ್ಟಿದ್ದೆ, ಚೆನ್ನಾಗಿ ನೆನೆದಿದೆ. ಇವಾಗ ರುಬ್ಕೊಳ್ಳಿಕ್ಕೆ ಹಾಕೊಳ್ಳೋಣ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಇದನ್ನು 2 ಪೋರ್ಷನ್ ಆಗಿ ರುಬ್ಕೊಳ್ತೀನಿ ನಾನು. ಎಕ್ಸಸ್ ನೀರೇನಿದೆ ಅದನ್ನೆಲ್ಲ ತೆಗಿತಿದ್ದೀನಿ. ನೋಡ್ತಿರ್ಬೋದು ಈ ಅವಲಕ್ಕಿ ಏನಿದೆ ಇನ್ನೇನು ರುಬ್ತೀವಿ ಅನ್ನೋವಾಗ ಈ ಥರ ನೀರಲ್ಲಿ ಚೆನ್ನಾಗಿ ತೊಳೆದು ನೆನೆಸಿಟ್ರೆ ಆಯಿತು. ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಇದಕ್ಕೆ ಎಷ್ಟು ಹಿಡ್ಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಮಿಕ್ಸರ್ ಜಾರ್ಗೆ. ಈ ಅಕ್ಕಿನ ಜಾಸ್ತಿ ಹಾಕಿ ರುಬ್ಲಿಕ್ಕೆ ಹೋಗ್ಬಿಡಿ, ಅವಾಗ ನುಣ್ಣಗೆ ರುಬ್ಬಲ್ಲ. ಇದರಲ್ಲಿರೋ ನೀರೇ ಸಾಕು, ಮತ್ತು ಮೇಲ್ಗಡೆ ನೀರೇನು ಹಾಕೋದು ಬೇಡ. ಈ ಅವಲಕ್ಕಿ ನೆನೆಸಿಟ್ಟಿರೋದೇನಿದೆ ಇದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನಾನು. ಇದನ್ನು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಸೊ ಇವಾಗ ನಾನಿಲ್ಲಿ ರುಬ್ಕೊಂಡಾಗಿದೆ, ಎಂಟಿ ಬೌಲ್ಗೆ ತೆಗಿತಿದ್ದೀನಿ ನಾನು. ಇದೇ ಥರ ಉಳಿದಂತಹ ಅಕ್ಕಿನೂ ಕೂಡ ಹಾಕ್ಕೊಂಡು ರುಬ್ಕೊಳ್ಬೇಕು. ನಾನಿಲ್ಲಿ ಎಲ್ಲವನ್ನು ರುಬ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ ಥರ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಹಿಟ್ಟು. ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಸ್ಪೂನಿಂದ ಕಲಸಕ್ಕೆ ಹೋಗಬೇಡಿ, ಕೈಯಿಂದನೇ ಕಲಸಿ. ಕೈಯಿಂದ ಕಲಸಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ದೋಸೆ. ಯಾವುದೇ ದೋಸೆ ಆಗಲಿ ಇಡ್ಲಿ ಆಗಲಿ ನೀವು ಕೈಯಿಂದ ಕಲಸಿಟ್ರೆ ಮಾತ್ರ ಚೆನ್ನಾಗೇ ಫರ್ಮೇಟ್ ಆಗುತ್ತೆ ಅದು. ನಾನಿಲ್ಲಿ ಚೆನ್ನಾಗಿ ಕೈಯಿಂದ ಕಲಸಿ ಮುಚ್ಚಿ ಒಂದು 7 ರಿಂದ 8 ಗಂಟೆ ಅಥವಾ 8 ರಿಂದ 12 ಗಂಟೆ. ಚಳಿಗಾಲ ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಇವಾಗ ಬೇಸಿಗೆ ಆಗಿದ್ದರಿಂದ ಬೇಗನೆ ಫರ್ಮೇಟ್ ಆಗುತ್ತೆ. ನೋಡ್ತಿರ್ಬೋದು ನಾನಿಲ್ಲಿ ರಾತ್ರಿ ರುಬ್ಬಿಟ್ಟಿದ್ದೆ, ಬೆಳಗ್ಗೆ ಅಷ್ಟೊತ್ತಿಗೆ ಇವಾಗ ಎಷ್ಟು ಚೆನ್ನಾಗಿ ನೆನೆದು ಉಬ್ಕೊಂಡು ಬಂದಿದೆ ನೋಡ್ತಿರ್ಬೋದು ಹಿಟ್ಟು. ಇದನ್ನು ಒಂದ್ಸರಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ನೀವು ಎಕ್ಸ್ಟ್ರಾ ಇದ್ದರೆ ಸ್ಟೋರ್ ಮಾಡ್ಬೋದು ಫ್ರಿಜ್ನಲ್ಲಿ. ಒಂದು ಏರ್ಟೈಟ್ ಕಂಟೈನರ್ನೆಲ್ಲ ಹಾಕಿ ಮತ್ತೆ ಬಳಸಲಿಕ್ಕೆ ನೀವು ಸ್ಟೋರ್ ಮಾಡ್ಬೋದು. ನಾನು ಕೂಡ ಇವಾಗ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಲಿಕ್ಕೆ ಹಾಕ್ಕೊಂಡು ತೆಗಿತಿದ್ದೀನಿ. ಎಷ್ಟು ಹಿಟ್ಟು ಬೇಕೋ ಸದ್ಯಕ್ಕೆ ಬಳಸೋಕ್ಕೆ ಅಷ್ಟು ಹಿಟ್ಟನ್ನು ತೊಗೊಂಡು ಉಳಿದಿರುವಂಥ ಹಿಟ್ಟನ್ನು ನಾನು ಸ್ಟೋರ್ ಮಾಡ್ತಿದ್ದೀನಿ. ಎಲ್ಲ ಹಿಟ್ಟಿಗೂ ಕೂಡ ಉಪ್ಪನ್ನು ಹಾಕಿ ಕಲಸಿದ್ರೆ ಅದು ಹುಳಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಹಿಟ್ಟು ಮಾತ್ರ ತೊಗೊಂಡು ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನು ತಗೊಂಡು ಉಪ್ಪು ಸೇರಿಸ್ಕೊಳ್ಳಿ. ನಾನಿಲ್ಲಿ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಬೇಕಿಂಗ್ ಸೋಡಾ ಅದೆಲ್ಲ ಹಾಕ್ತಿಲ್ಲ. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು. ಇನ್ನೂ ಗರಿ ಗರಿಯಾಗಿ ಬೇಕು ನಿಮಗೆ ಅಂತ ಅಂದರೆ ಇದೇ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ನಿಮಗೆ. ನೋಡ್ತೀರಾ ಆಮೇಲೆ ನೋಡ್ತಿರ್ಬೋದು. ಇಲ್ಲಿ ತವೆ ಕೂಡ ಕಾಯಕ್ಕಿಟ್ಟಿದ್ದೀನಿ ನಾನು, ದೋಸೆ ಕಲ್ಲು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಸ್ವಲ್ಪ ಹೀಟ್ ಕಡಿಮೆ ಮಾಡೋಕ್ಕೆ ನೀರು ಹಾಕ್ಕೊಳ್ತೀನಿ. ಇವಾಗ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ದಪ್ಪಗೆ ಹಾಕ್ಕೊಳ್ಳಿ ಹಿಟ್ಟನ್ನು. ಸೆಟ್ ದೋಸೆ ಸ್ವಲ್ಪ ದಪ್ಪ ಇರುತ್ತೆ,
ತುಂಬ ಮೃದುವಾಗಿ ಬಾಯಲ್ಲಿ ಕರಗೋ ಥರ ಇರುತ್ತೆ ಸೆಟ್ ದೋಸೆ. ಇದನ್ನು ಒಂದು ಬೆಣ್ಣೆನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಮೇಲ್ಗಡೆ ಮುಚ್ತಿದ್ದೀನಿ ನಾನು, ಸೆಟ್ ದೋಸೆ ಆಗಿರೋದ್ರಿಂದ ಒಂದೇ ಬದಿ ಬೇಯಿಸ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಚೆನ್ನಾಗಿ ಬೆಂದಿದೆ, ಆಲ್ಮೋಸ್ಟು ಕೆಳಗಡೆ ಚೆನ್ನಾಗೇ ಬೆಂದಿದೆ. ಇವಾಗ ನೋಡ್ತಿರೋ ಎಷ್ಟು ಈಸಿಯಾಗಿ ಇಳ್ತಾ ಇದೆ ಅಂತ. ಸೊ ಗರಿಗರಿಯಾಗಿ ಬಾಯಲ್ಲಿ ಕರಗೋ ಥರ ಬಂದಿತ್ತು ನಾನು ಮಾಡಿದ್ದಾಗ. ಇದೇ ಥರ ನಾನು ಇನ್ನೊಂದನ್ನು ಕೂಡ ಹಾಕಿ ತೋರಿಸ್ತೀನಿ ನೋಡಿ. ತವೆ ತುಂಬ ಕಾಯ್ದಾಗ ಹಾಗೆ ದೋಸೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ, ಅಂಟುಕೊಳ್ಳುತ್ತೆ ತವೆಗೆ. ಸ್ವಲ್ಪ ನೀರು ಹಾಕಿ ಅದನ್ನು ಕೂಲ್ ಮಾಡಿ ತವೆನ ಸ್ವಲ್ಪ ಅದರ ತಾಪ ಕಡಿಮೆ ಮಾಡಾದಮೇಲೆ ಇದನ್ನು ದೋಸೆ ಹಿಟ್ಟನ್ನು ಹಾಕಿ ಹರಡಿ, ಆವಾಗ ಚೆನ್ನಾಗಿ ಬರುತ್ತೆ ದೋಸೆ. ನಿಮ್ಮ ಹತ್ರ ಚಟ್ನಿ ಪುಡಿ ಏನಾದರೂ ಇದ್ದರೆ ಅದನ್ನು ಕೂಡ ಇದ್ರ ಮೇಲ್ಗಡೆ ಈ ಥರ ಸ್ಪ್ರಿಂಕಲ್ ಮಾಡಿ ನೀವು ಸರ್ವ್ ಮಾಡ್ಬೋದು. ನೋಡ್ತಿರ್ಬೋದು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ನಾನಿಲ್ಲಿ ಕಾಯಿ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ ನೋಡಿ. ಇವಾಗ ಸೆಟ್ ದೋಸೆ ರೆಡಿ ಆಯಿತು. ಹೋಟೆಲ್ ಅಂತ ಶೈಲಿಯಲ್ಲಿ, ಹೋಟೆಲ್ ಅಂತ ಟೇಸ್ಟ್ನಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ನೀವು ಕೂಡ ಇದೇ ಥರ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.